ನಮಸ್ಕಾರ ಸ್ನೇಹಿತರೆ. ಇಂದು ನಾನು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊರಡಿಸಲಾದಂತಹ ವಿವಿಧ ಇಲಾಖೆಗಳ ನೇಮಕಾತಿಯ ಬಗ್ಗೆ ಈ ವಿಡಿಯೋದ ಮೂಲಕ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ನಾನು ಇಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕಾಲ್ಫಾರ್ಮ್ ಆದಂತಹ ವಿವಿಧ ಇಲಾಖೆಗಳ ನೇಮಕಾತಿ 2025 ಇವುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹುದ್ದೆಗಳ ಸಂಖ್ಯೆ ಬಂದು 708. ಪರೀಕ್ಷೆ ನಡೆಸುವವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಾಗಿರ್ತಾರೆ. ಹಾಗೆ ಅರ್ಜಿ ಸಲ್ಲಿಸುವ ಕಡೆ ದಿನಾಂಕ ಬಂದು 14/11/2025 ಆಗಿರುತ್ತೆ. ಎಕ್ಸಾಮ್ ಫೀಸ್ SC ಮತ್ತು ST ಅವರಿಗೆ 500 ಇದ್ದರೆ ಅದರ್ಸ್ 750 ರೂಪಾಯಿ ಇರುತ್ತೆ. ಹಾಗೆ ವಿದ್ಯಾರ್ಹತೆ PUC, ಡಿಗ್ರಿ, BA, BTech, BSc, MSc ಮತ್ತು PG ಆಗಿರಬೇಕು. ಹಾಗೆ ಯಾವ ಇಲಾಖೆಗಳಿಗೆ ಎಕ್ಸಾಮ್ ನಡೀತಾ ಇದೆ ಅಂದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA, ಕರ್ನಾಟಕ ಸಾಬೂನು ಮತ್ತು ಮಾರ್ಜಕಗಳ ಕಾರ್ಖಾನೆ, ಹಾಗೆಯೇ ರಾಜೀವ್ ಗಾಂಧಿ ಆರೋಗ್ಯ ವಿವಿಗಳಿಗೆ ಎಕ್ಸಾಮ್ ನಡೀತಾ ಇದೆ. ಹಾಗೆ ಈ ಹುದ್ದೆಗಳನ್ನು ಮತ್ತೊಂದು ಪ್ರಮುಖ ಹುದ್ದೆ ಎಂದರೆ ಕಂಡಕ್ಟರ್ ಪೋಸ್ಟ್. ಇದಕ್ಕೆ ವಿದ್ಯಾರ್ಹತೆ ಬಂದು PUC ಅಥವಾ ಡಿಪ್ಲೊಮಾ ಆಗಿರಬೇಕು. ಹಾಗೆ ಕಂಡಕ್ಟರ್ ಲೈಸೆನ್ಸ್ ಕಡ್ಡಾಯವಾಗಿರಲೇಬೇಕು. ಹಾಗೆ ಈ ಪೋಸ್ಟ್ಗಳನ್ನು HK ಮತ್ತು ನಾನ್ HK ಎಂದು ವಿಂಗಡಿಸಲಾಗಿದೆ. ಅಂದರೆ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಅಂತ. HK ಅಂದರೆ ಹೈದರಾಬಾದ್ ಕರ್ನಾಟಕದವರಿಗೆ 240 ಹುದ್ದೆಗಳು ಮೀಸಲಿದ್ದರೆ ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ 60 ಹುದ್ದೆಗಳು ಮಾತ್ರ ಮೀಸಲಿರುತ್ತೆ. ಹಾಗೆ ಇದಕ್ಕೆ ಸಿಲೆಬಸ್ ಬಂದು ಪೇಪರ್ 1 GK ಪೇಪರ್ 100 ಮಾರ್ಕ್ಸ್ ಇರುತ್ತೆ. ಹಾಗೆ ಪೇಪರ್ 2 ಕಮ್ಯುನಿಕೇಷನ್ ಪೇಪರ್, ಇದಕ್ಕೂ ಸಹ 100 ಮಾರ್ಕ್ಸ್ ಇರುತ್ತೆ. ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ 3 ಭಾಷೆಗಳನ್ನು ಸಹ ಇದು ಒಳಗೊಂಡಿರುತ್ತೆ. ಹಾಗೆ ಮತ್ತೊಂದು ಹುದ್ದೆ ಅಂದರೆ SDA ಮತ್ತು FDA, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಮತ್ತು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್. ಇದಕ್ಕೆ ವಿದ್ಯಾರ್ಹತೆ ಬಂದು PUC ಮತ್ತು ಡಿಗ್ರಿ ಮುಗ್ದಿರಬೇಕು. ಹಾಗೆ ಇದಕ್ಕೂ ಸಹ ಸಿಲೆಬಸ್ ಫಸ್ಟ್ ಪೇಪರ್ GK ಅಂದರೆ ಜನರಲ್ ಪೇಪರ್ 100 ಮಾರ್ಕ್ಸ್ ಇರುತ್ತೆ. ಹಾಗೆ ಸೆಕೆಂಡ್ ಪೇಪರ್ ಕಮ್ಯುನಿಕೇಷನ್ ಪೇಪರ್, ಇದಕ್ಕೂ ಸಹ 100 ಮಾರ್ಕ್ಸ್ ಇರುತ್ತೆ. ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇದು ಸಹ 3 ಭಾಷೆಗಳನ್ನು ಸಹ ಒಳಗೊಂಡಿರುತ್ತೆ. ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕೆಂದು ಕೊಂಡವರು ಇನ್ನು 4 ದಿನ ಕಾಲಾವಕಾಶವಿದೆ. ಆದಷ್ಟು ಬೇಗ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಅರ್ಜಿ ಸಲ್ಲಿಸಬಹುದು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.